ರಾಕಿಂಗ್ ಸ್ಟಾರ್ ಯಶ್ ಅಂತ ಬಂದಾಗ, ಅವ್ರ ಫ್ಯಾಮಿಲಿ ಅಂತ ಬಂದಾಗ, ಸೋಷಿಯಲ್ ಮೀಡಿಯಾದಲ್ಲಿ ಅವ್ರು ಯಾವ ಫೋಟೋ ಹಾಕಿದ್ರು ಕೂಡ ಇಮಿಡಿಯೇಟ್ ಆಗಿ ಟಕ್ 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 ಅಂತ ಶೇರ್ ಆಗುತ್ತೆ, ಸಾಕಷ್ಟು ಕಮೆಂಟ್ಗಳು ಕೂಡ ಬರುತ್ತೆ. ಅದರ ಹಿಂದಿನ ಕೈ ಚಳಕ ನೀವು ಅಂತ ನಮ್ಗೆ ಗೊತ್ತಿದೆ. ಸೊ ನಿಮ್ಮಿಬ್ಬರ ಒಡನಾಟದ ಬಗ್ಗೆ, ಅವ್ರ ಮನೇಲಿ ಏನೇ ಹಬ್ಬ ಹರಿದಿನ ಆಗಲಿ ಅಥವಾ ಯಾವುದೇ ಶುಭ ಗಳಿಗೆ ಇರಲಿ, ಆ ಸಂದರ್ಭದಲ್ಲಿ ಫೋಟೋಗಳನ್ನು ಸೆರೆ ಹಿಡಿಯುವಂಥವ್ರು ನೀವು. ಅವ್ರ ಬಗ್ಗೆ ಆ್ಯಂಡ್ ಅವರ ನಡುವಿನ ಒಡನಾಟದ ಬಗ್ಗೆ ಈ ಸಂದರ್ಭದಲ್ಲಿ ಡೀಟೇಲ್ ಆಗಿ ಶೇರ್ ಮಾಡೋದಾದರೆ. ಆ್ಯಕ್ಚುಲಿ ಅದೇ ಮೇಡಮ್, ಎಲ್ಲರೂ ಅಂದ್ಕೊಂಡಿದ್ದಾರೆ ಒಂದು 3 ಇಯರ್ಸ್ ಹಿಂದೆ ನಾನೇ ಅದನ್ನ ಶೂಟ್ ಮಾಡ್ತಾ ಇದ್ದೆ, ಕರೆಕ್ಟು. ಬಟ್ ಇವಾಗಿನ ಪರಿಸ್ಥಿತಿ, ನನ್ನ ಕಂಪ್ನಿಲಿ ಒಂದಷ್ಟು ಜನ ಕೆಲಸ ಮಾಡ್ತಾರೆ. ಸೊ ಅದರಲ್ಲಿ ಅವ್ರ ಮನೆಯಲ್ಲಿ ಹೆಚ್ಚು ವರ್ಕ್ ಮಾಡೋದು ನನಗಿಂತ ಜಾಸ್ತಿ ಪವನ್ ಅಂತ, ನನ್ನ ಜೊತೆ ಕೆಲಸ ಮಾಡೋ ಹುಡುಗ, ಜೊತೆಗೆ ಸಾಗರ್ ಅಂತ, ಗುರು ಅಂತ. ಸೊ ಇವರೆಲ್ಲ ವರ್ಕ್ ಮಾಡ್ತಾರೆ, ನಮ್ಮ ಎಡಿಟರ್ಸು ಅರ್ಜುನ್ನು ಇವರೆಲ್ಲ. ಸೊ ನನ್ನ ಕಂಪ್ನಿಯ ಒಂಥರ ಏನು ಹೇಳ್ಬೋದು, ಭಾಗ ಇವರೆಲ್ಲ. ಸೊ ಅಟ್ ದ ಸೇಮ್ ಟೈಮ್ ನನ್ನ ಕಂಪ್ನಿಯಿಂದ ಯಾವಾಗಲೂ ಅವ್ರಿಗೆ ಸರ್ವಿಸ್ ಹೋಗುತ್ತೆ. ಅದು ಏನಕ್ಕಂದ್ರೆ ಅದೇ ಮುಂಚೆ ಎಲ್ಲ ಹೇಳಿದ ಹಾಗೆ ಒಂದು ಒಳ್ಳೆ ಸರ್ವಿಸ್ ಮಾಡ್ತೀವಿ. ಆ್ಯಂಡ್ ಅವ್ರು ನಮ್ಮ ಫೇವ್ರೇಟು, ನಮ್ಗೆ ಅವ್ರ ಫೇವ್ರೇಟು ಅನ್ನೋದು ಮಾಮೂಲಿ ಅಷ್ಟೇ. ಇಷ್ಟಲ್ಲಿ ಹೇಳಿದ್ರೆ ಹೆಂಗೆ ಸರ್? ಇನ್ನೂ ಸ್ವಲ್ಪ ಹೇಳಬೇಕು, ಹೇಗಿರುತ್ತೆ ನಿಮ್ಮ ಒಡನಾಟ? ನೀವು ಸ್ಟಾರ್ಟಿಂಗ್ ಅವ್ರಿಗೆ ಫೋಟೋ ತೆಗ್ದಿಗೆ ಎಂಗೇಜ್ಮೆಂಟಿಗೆ ತೆಗ್ದಿದ್ದು ಅಂತ ಹೇಳಿದ್ರಿ, ಅದಾದಮೇಲೆ ಹೆಂಗೆ ನಿಮ್ಮ ಕನೆಕ್ಷನ್ ಬಿಲ್ಡ್ ಆಗ್ತಾ ಹೋಯಿತು ಅಂತ ಹೇಳಿ ಅದ್ರ ಬಗ್ಗೆ ಹೇಳೋದಾದರೆ. ಇಲ್ಲ ಅಂದರೆ ಇದು ಹೇಳಿದ್ದೇ ಹೇಳೋ ಕಿಸ್ಬಾಯಿ ದಾಸ ಥರ ಆಗುತ್ತೆ ಅಂತ ಅಷ್ಟೇ. ಇಲ್ಲ ಅಂದರೆ ಏನಿಲ್ಲ, ಎಂಗೇಜ್ಮೆಂಟ್ ಎಲ್ಲ ಬಂದು ಭುವನ್ ಅವ್ರು ಮಾಡಿದ್ದು, ನಾನು ಭುವನ್ ಫ್ರೆಂಡ್ಸು. ಸೊ ಅದಾದಮೇಲಿಂದ ಅವರು ಮಗು ಬರ್ಡೇ, ಫಸ್ಟ್ ಬೇಬಿ ಬರ್ಡೇ, ಅದನ್ನು ಫನ್ ವರ್ಲ್ಡಲ್ಲಿ ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡಿದರು. ಸೊ ಅದನ್ನ ಎಕ್ಸಿಕ್ಯೂಟ್ ಮಾಡಿಕೊಟ್ಟಿದ್ದೆ. ಅಲ್ಲಿಂದ ನಾನು ಅವ್ರ ಮನೆಯದು ಯಾವುದೇ ಕಾರ್ಯಕ್ರಮ ಇದ್ದರೂ ನಾವು ವರ್ಕ್ ಮಾಡ್ತಿದ್ದೀವಿ ಅಷ್ಟೇ. ಸೊ ಅಂದರೆ ಒಡನಾಟ ಅನ್ನೋದು ಎಲ್ಲದಕ್ಕಿಂತ ಅಷ್ಟೇ ಮೇಡಮ್, ಅಂದರೆ ಒಂದು ಕೆಲಸ ಮಾಡ್ತೀವಿ, ನನಗೆ ಅಷ್ಟೇ ಗೊತ್ತಿರೋದು. ಕೆಲಸ ಆದಮೇಲೆ ನಾನು ಅದಕ್ಕೂ ಮೀರಿ ಏನೂ ಇರಲ್ಲ ನಂದು. ಸೊ ಕೆಲಸ ಆಯಿತು, ಕೆಲಸ ಮುಗೀತು, ಬಂತು. ಕೆಲಸದಲ್ಲಿ ಏನೋ ಸಮಸ್ಯೆ ಇದೆ, ಸರಿ ಮಾಡಿದೆ, ಬಂದೆ, ಅಷ್ಟೇ. ಆ ಥರ ಇರುತ್ತೆ. ಸೊ ಹೇಳಿದ್ನಲ್ಲ, ಒಬ್ಬ ವ್ಯಕ್ತಿನ ಕೆಲವರು ಮೀಟು ಮಾಡೋಕ್ಕಾಗದೇ ಇರೋರು ನಾವೇನಂದರೆ ಅಂದ್ಕೊಂಡಂಗೆ ಮೀಟ್ ಮಾಡಿ, ಕೆಲಸ ಮಾಡಿ, ಚೂರು ಮಾತಾಡಿ ಹಾಯ್ ಅಂತ ಹೇಳಿ ಬರುವಷ್ಟು ಅನುಕೂಲ ಮಾಡಿದ್ದು ನಮ್ಮ ಕೆಲಸದಿಂದ. ಸೊ ನನ್ನ ಕೆಲಸನ ನಾನು ತುಂಬ ರೆಸ್ಪೆಕ್ಟ್ ಮಾಡ್ತೀನಿ ಅಷ್ಟೇ. ಸರ್, ನಿಮ್ಮ ಫ್ರೆಂಡ್ ಅಂತ ಹೇಳಿದ್ರಿ ಭುವನ್ ಅವರು, ನಿಮ್ಮ ಫ್ರೆಂಡ್ ಭುವನ್ ಬಗ್ಗೆ ಹೇಳೋದಾದರೆ. ಎಸ್, ಅವರು ಇವತ್ತು ಕನ್ನಡ ಇಂಡಸ್ಟ್ರಿಗೆ ಬೇಕಾಗಿರೋಂಥ ದೊಡ್ಡ ಸಿನಿಮಾಟೋಗ್ರಾಫರ್. ನಾನು ಅವರೆಲ್ಲ ಒಟ್ಟು ಅಂದರೆ ಅವ್ನು ಫೋಟೋಗ್ರಾಫರ್ ಆಗಿದ್ದಾಗ ನಾನು ಫೋಟೋಗ್ರಫಿ ಮಾಡಬೇಕು ಅಂತ ಅಂದ್ಕೊಂಡವನು. ಸೊ ಅವ್ನು ಸಿನಿಮಾಟೋಗ್ರಾಫರ್ ಆಗಿದ್ದಾಗ ನಾನು ಡೈರೆಕ್ಟರ್ ಆಗ್ತಾ ಇದ್ದೀನಿ ಅಂತ ಅಂದ್ಕೊಂಡಿದ್ದು. ಸೊ ಇವಾಗ ಅವನೊಬ್ಬ ದೊಡ್ಡ ಸಿನಿಮಾಟೋಗ್ರಾಫರು, ನಾನೊಬ್ಬ ಈ ಕಡೆ ಸಣ್ಣದಾಗಿ ಒಂದು ನಿರ್ದೇಶನ ಸ್ಟಾರ್ಟ್ ಮಾಡಿ ಕೆಲಸ ಮಾಡ್ತಾ ಇದ್ದೀನಿ. ಅಂದರೆ ನಿಮ್ಮ ಒಡನಾಟ ಅಂದರೆ ಫ್ರೆಂಡ್ಸ್ ಅಂದರೆ ಹೇಗೆ ಸರ್? ನಿಮ್ಮ ಕನೆಕ್ಷನ್ ಎಲ್ಲ ಹೇಗೆ ಶುರುವಾಯಿತು? ಆ್ಯಂಡ್ ಇವಾಗ ಅವರು ಬಹುಬೇಡಿಕೆಯ ಸಿನಿಮಾಟೋಗ್ರಾಫರು, ಮಾಡಿದ ಸಿನಿಮಾದಲ್ಲಿ ಅಷ್ಟು ಅದ್ಭುತವಾಗಿ ಎಲ್ಲವನ್ನ ಸೆರೆ ಹಿಡಿದು ಜನ ಅವ್ರ ಬಗ್ಗೆ ಮಾತಾಡೋ ಲೆವೆಲ್ಗೆ ಬೆಳೆದಂಥವ್ರು. ನಿಮ್ಮ ಒಡನಾಟ, ನಿಮ್ಮ ಫ್ರೆಂಡ್ಶಿಪ್ ಶುರುವಾಗಿದ್ದು ಇದ್ರ ಬಗ್ಗೆ ಏನಾದರೂ ಶೇರ್ ಮಾಡ್ಬೋದಾ, ನೆನ್ಪು ಮಾಡ್ಕೋಬಹುದಾ? ನಾನು ಆ್ಯಕ್ಟ್ರ್ ಆಗಬೇಕು ಅಂತ, ನಾನು ಸಂಚಾರಿ ಥಿಯೇಟ್ರ್ನಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಆವಾಗ ಆ್ಯಕ್ಟ್ರ್ ಆಗಬೇಕು ಅನ್ನೋದೊಂದಿತ್ತು. ಅಂದರೆ ಐ ಥಿಂಕ್ ನಾನು ತುಂಬ ನಾರ್ಮಲಾಗೇ ಯೋಚನೆ ಮಾಡ್ತಿದ್ದೆ ಅನಿಸುತ್ತೆ. ಆಗ ಅವ್ನು ಫೋಟೋ ಶೂಟ್ ಮಾಡಿಸ್ಬೇಕು ಇನ್ನೊಂದು ಅಂತ, ನನ್ನ ಹತ್ರ ಇದ್ದ ಹಣದಲ್ಲಿ ತೊಗೊಂಡೋಗಿ ದುಡ್ಡು ಕೊಟ್ಟು ನನ್ನೊಂದು ಫೋಟೋ ಶೂಟ್ ಮಾಡಿಕೊಡು ಅಂತ ರಿಕ್ವೆಸ್ಟ್ ಮಾಡಿ ಆ ಮೋಡಲ್ ಸ್ಟಾರ್ಟ್ ಆಗಿದ್ದು. ಬಟ್ ಫೋಟೋ ಶೂಟ್ಗಿಂತ ಹೆಚ್ಚು ನನಗೆ ಆ ಕೆಲಸ, ಅದ್ರ ಬಗ್ಗೆ ಜಾಸ್ತಿ ಆಸಕ್ತಿ ಬಂದು, ಇಲ್ಲ ನಾನೇ ಫೋಟೋಗ್ರಫಿ ಮಾಡಬೇಕು, ಅದನ್ನು ಕಲಿಬೇಕು ಅಂತ ನನಗನ್ನಿಸಿ ನಾನು ಕಲಿಯೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಸೊ ಈ ಥರದ್ದು ಇದು ಅವನು ಉಗ್ರಂ ಸಿನಿಮಾ ಮಾಡ್ತಾ ಇದ್ದಾಗ ನಾನು ಅವನ ಜೊತೆ ಸೆಟ್ಗೆ ಹೋಗಿದ್ದು. ಅದಾದಮೇಲೆ ನೆಕ್ಸ್ಟು KGF 2, ಸಲಾರು, ಇಲ್ಲಿ ತನಕನೂ ನಾನು, ಅಥವಾ ಪುಷ್ಪಕ ವಿಮಾನ, ಈ ಎಲ್ಲ ಜರ್ನಿನಲ್ಲೂ ಒಡನಾಟದಲ್ಲಿದ್ದೀನಿ. ಸ್ನೇಹ ಅಂದರೆ ಅಷ್ಟೇ, ಅಂದರೆ ನನಗೆ ಯಾರದ್ದೇ ಸ್ನೇಹ ಆದ್ರೂ ಅದು ಕೆಲಸದಿಂದ ಆದರೆ ಮಾತ್ರ ಅದು ಸ್ನೇಹ ಆಗಿ ಉಳಿದಿರುತ್ತೆ. ಜಸ್ಟ್ ತಿಂಡಿ ತಿನ್ನೋಕ್ಕೆ ಅಥವಾ ಊಟಕ್ಕೆ ಸಿಕ್ಕಿದವ್ರಿಂದ ನನಗೆ ಸ್ನೇಹಕ್ಕಿಂತ ಹೆಚ್ಚು ಯಾರಾದರೂ ಯಾವುದಾದ್ರೂ ವಿಷಯದ ಮೂಲಕ ಸ್ನೇಹ ಆದರೆ ಅದು ಜಾಸ್ತಿ ದಿವಸ ಉಳಿಸ್ಕೊಂಡಿರ್ತೀನಿ. ಸೊ ಆ ಥರದ್ದು ಕಂಟೆಂಟ್ ಇರುವಂಥ ವ್ಯಕ್ತಿ ಜೊತೆ ಸ್ನೇಹ ಆಗಿದ್ದು, ಸೊ ಹಂಗೆ ಉಳ್ಕೊಂಡಿದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51,
ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.